ನಮಸ್ತೆ ಎಲ್ಲರಿಗೂ. ಇವತ್ತು ಜೋಳದ ನುಚ್ಚು ಮಾಡೋದು ಹೇಗಂತ ನೋಡ್ಕೊಂಬರೋಣ ಬನ್ನಿ. ಜೋಳವನ್ನು ಸ್ವಚ್ಛ ಮಾಡಿಟ್ಕೊಂಡಿದ್ದೀನಿ. ಈಗ ಮಿಕ್ಸರ್ ಜಾರಿಗೆ ಹಾಕಿ ಮಿಕ್ಸರ್ಗೆ ಹಾಕ್ತಾಯಿದ್ದೀನಿ. ನಾನೀಗ ಎಲ್ಲವನ್ನು ಹೀಗೆ ಮಾಡಬೇಕು. ನೀವು ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದರೂ ಕೂಡ ಚೆನ್ನಾಗಾಗುತ್ತೆ. ನಾನಿಲ್ಲಿ ಮನೆಯಲ್ಲಿ ಮಿಕ್ಸರ್ಗೆ ಹಾಕಿ ಮಾಡ್ತಾಯಿದ್ದೀನಿ. ಈಗ ಎಲ್ಲವನ್ನು ಜಲ್ದಿ ಇಟ್ಕೋಬೇಕು. ನುಚ್ಚು ಬೇರೆ, ಹಾಗೆ ಜೋಳ ಬೇರೆ, ಹಾಗೆ ಹಿಟ್ಟು ಬೇರೆ, ಎಲ್ಲ 3 ರೀತಿ ಬರುತ್ತೆ. ಅದನ್ನೆಲ್ಲ ತೆಗೆದಿಟ್ಕೋಬೇಕು. ಹಾಗೆ ಉಳಿದಿರೋ ಜೋಳ ಕೂಡ ಮಿಕ್ಸರ್ಗೆ ಹಾಕ್ಕೊಳ್ಳಿ. ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನುಚ್ಚು ತೆಗೆದಿರೋದನ್ನು ಚೆನ್ನಾಗಿ ಚಪ್ಪರಿಸಿ ಮೇಲೆ ಸಿಪ್ಪೆ ಹೋಗೋವರೆಗೂ ಚಪ್ಪರಿಸಿ ಬರೀ ನುಚ್ಚು ಉಳಿ ಹಾಗೆ ಮಾಡ್ಕೋಬೇಕು. 1 ಕಪ್ಪು ನುಚ್ಚಿಗೆ 6ರಿಂದ 8 ಕಪ್ ಬಿಸಿನೀರಾದರೂ ಹಾಕ್ಕೋಬೇಕು. ಈಗ ನುಚ್ಚನ್ನು ಚೆನ್ನಾಗಿ ತೊಳೆದಿಟ್ಟುಕೊಂಡು ಅದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ಳಿ. ಅದು ತೊಳೆದಂಗೆಲ್ಲ ಸಿಪ್ಪೆ ಹೋಗುತ್ತೆ. ಹಾಗೆ ನೀವು ಕೂಡ ಕೈಲಿ ಬಂದಿದ್ದು ಎಲ್ಲ ಸಿಪ್ಪೆಯನ್ನು ತೆಗೆದಿಟ್ಕೋಬೇಕು. ಈಗ ಒಲೆ ಮೇಲೆ ಇಟ್ಟು ನಾನು ತಿರುಗಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಕೂಡ ಬಿಡ್ದಂಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತೆಳಗೆ ಅಂಟ್ಕೊಂಡು ಬಿಡುತ್ತೆ, ಇಲ್ಲ ಗಂಟಾಗುತ್ತೆ. ಹಾಗಾಗಿ ತಿರುಗಿಸ್ತಾನೆ ಇರಬೇಕು. ಹಾಗೆ ಚೆನ್ನಾಗಿ ಕುದಿಯೋವರೆಗೂ ತಿರುಗಿಸ್ತಾ ಇರಬೇಕು. ಈಗ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಕುದೀತಾ ಇದೆ. ಒಂದು 20ರಿಂದ 30 ನಿಮಿಷದವರೆಗೂ ಕುದಿಬೇಕದು. ಜೋಳ ತುಂಬ ಗಟ್ಟಿಯಾಗಿರುತ್ತೆ, ಅದಕ್ಕೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ತಂಪು ಕೂಡ ಬೇಸಿಗೆಯಲ್ಲಿ. ಮೊಸರು ಮಜ್ಜಿಗೆ ಜೊತೆ ತುಂಬ ಚೆನ್ನಾಗಿರುತ್ತೆ.